ಪವರ್ ಶೇರಿಂಗ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾರೂ ಮಾತಾಡಂಗಿಲ್ಲ. ಪಕ್ಷದ ಮುಖಂಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ಶಿವರಾಮೇಗೌಡರು, ಕುಣಗಲ್ ರಂಗನಾಥ್ ಅವರು, ಇನ್ಯಾರು ಬೇಕು, ಸಾಕಷ್ಟು ಜನ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡ್ತಾ ಇದ್ರು. ಯಾರೂ ಮಾತಾಡಂಗಿಲ್ಲ, ಸುಮ್ಮನೆ ಇರಬೇಕು ನೀವು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಡಿಕೆ ಗರಂ. ಪವರ್ ಶೇರಿಂಗ್ ಬಗ್ಗೆ ಯಾರೂ ಮಾತಾಡಂಗಿಲ್ಲ. ಪಕ್ಷದ ಮುಖಂಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದೇಶ. ನಮ್ಮ ಪರವಾಗಿ ಮಾತನಾಡಿದ್ರು ಅಷ್ಟೇ, ಬೇರೆಯವ್ರ ಪರವಾಗಿ ಮಾತನಾಡಿದ್ರು ಅಷ್ಟೇ. ಮಾತಾಡಂಗಿಲ್ಲ ಅಂದ್ರೆ ಮಾತಾಡಂಗಿಲ್ಲ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ತಿದ್ದೀರಾ, ಅವರೆಲ್ಲ ಪಕ್ಷ ದ್ರೋಹಿಗಳು. ಡಿಕೆ ಫುಲ್ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ದಾರೋ ಅದೇ ಫೈನಲ್. ಹೈಕಮಾಂಡ್ ಹೇಳಿದಂತೆಯೇ ಎಲ್ಲವೂ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಎಂದಿದ್ದಾರೆ. ನನ್ನದು ಅದೇ ಮಾತು, ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ. ಪವರ್ ಶೇರಿಂಗ್ ಬಗ್ಗೆ ಯಾರೂ ಮಾತಾಡಂಗೆ ಇಲ್ಲ. ಗಾಂಧಿ ಜಯಂತಿ ದಿನ ಗುಡುಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಡಿಸಿಎಂ ಹಿಂದಿದ್ದಂತಹ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಕಾಂಗ್ರೆಸ್ನ ರಂಗನಾಥ್, LRS ಅಂದ್ರೆ ಶಿವರಾಮೇಗೌಡರು, ಇದಕ್ಕೆ ಖುದ್ದು ಟಕ್ಕರನ್ನ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ. ಉಳಿದಾವಧಿಯಲ್ಲೂ ಕೂಡ ನಾನೇ ಸಿಎಂ ಅಂತ ಹೇಳಿರುವಂತಹ ಸಿಎಂ ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ನಾಡಿನ ಎಲ್ಲರೂ ಕೂಡ ದಸರಾ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಗಾಂಧಿ ಜಯಂತಿ ದಿನ ಅವರವರ ಪಕ್ಷದ ಕಚೇರಿಗಳಿಗೆ ಹೋಗಿ ಬಾವುಟವನ್ನ ಹಾರಿಸಿ ಗಾಂಧೀಜಿ ಅವರಿಗೆ ನಮಿಸಿ ಬರುವಂತಹ ದಿನ ಇದು. ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇಲ್ಲ, ಶಿವರಾಮೇಗೌಡರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ, ಕುಣಗಲ್ ರಂಗನಾಥ್ ಅವರು ಹೇಳಿದ್ದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ. ಅಗತ್ಯ ಇಲ್ಲ ಈ ಥರದ ಮಾತುಗಳನ್ನೆಲ್ಲ ಆಡಬೇಡಿ. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಇದ್ದಾರಲ್ವಾ, ಅವರು ಅದನ್ನು ನಿರ್ವಹಿಸ್ಕೊಂಡು ಹೋಗ್ತಾರಲ್ವಾ, ಸೊ ಬಿಡಿ, ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಬಿಡಿ. ಹೈಕಮಾಂಡ್ ಏನಾದರೂ ಬಂದು ಮಾತಾಡಿ ಅಂತ ಹೇಳಿದ್ಯಾ? ಹೈಕಮಾಂಡ್ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಮಾತನಾಡಲಿಕ್ಕೆ? ನಮ್ಮಲ್ಲಿ 1000 ಇರುತ್ತೆ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿರುವಂತಹ ಘಟನೆ ನಡೆದಿದೆ. ಇನ್ನು ಬಲ್ಲ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಬಂದಿದೆ. ಹೊರಗಡೆ ಮಾತಾಡೋ ಮಾತುಗಳು ಕೂಡ ನಮ್ಮ ಕಿವಿಗೆ ಬಿದ್ದಿರುವಂಥದ್ದು. ಏನು ಅಂತಂದರೆ, ಅಕ್ಟೋಬರ್ 31 ಇದೇ ತಿಂಗಳು 31ರವರೆಗೆ ಡಿಕೆ ಶಿವಕುಮಾರ್ ಅವರು ಗಡುವು ಕೊಟ್ಟಿದ್ದಾರಂತೆ. 31ರೊಳಗಡೆ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಬಲ್ಲ ಮೂಲಗಳು ಹೇಳಿರೋದು, ಯಾವುದೇ ಅಧಿಕೃತವಾದ ಮಾಹಿತಿ ಅಲ್ಲ. ಸೊ ಅವರು ಮುಂದೆ ಏನು ಮಾಡ್ತಾರೆ, ಈಗ ಅಕ್ಟೋಬರ್ 1ನೇ ತಾರೀಕು 2ನೇ ತಾರೀಕು ಇನ್ನೇನಾಗುತ್ತೆ 31ರೊಳಗಡೆ ನೋಡಬೇಕು. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. ಐ ವಾಸ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರಾಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ್ದು ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಹೈಕಮಾಂಡ್ ನಿರ್ಧಾರ ಫೈನಲ್.
ಅದೇ ಹೇಳಿದ್ರಲ್ಲ. ನೀನ್ ಹೇಳಿದ್ನ ನನ್ನ ಬಾಯಲ್ಲಿ ಹೇಳ್ಸಕ್ಕೆ ನಾನೇನಂತ ಮೂರ್ಖನಲ್ಲ ಹೇಳಕ್ಕೆ ನನಗೆ ನೀನು ಹೇಳಿದ್ದೆಲ್ಲ ಕೇಳಕ್ಕೆ ನನ್ನ ಕೈಲಾಗಲ್ಲ. ಬಿಜೆಪಿ ಅವರು ಹೇಳ್ತಿರುವಂತ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಅಲ್ಲಿ ಅಂತ ಸರ್ ಹೇಳಿ ಸರ್. ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ಲಿ. ಬಿಜೆಪಿ ಪಾರ್ಟಿ ಏನೇನಿದೆ ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ. ರಿಪೇರಿ ಬೇಕಾದ್ರೆ ಸೂಜಿ ದಾರ ಎರಡು ಕಳಿಸ್ಕೊಡ್ತೀನಿ, ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. ಐ ವಾಸ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.